ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮುಂಚಿತವಾಗಿ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬದ ಶುಭ ಮುಹೂರ್ತ ಯಾವುದು, ಪೂಜಾ ವಿಧಾನಗಳು ಯಾವುದು ಅಂತ ತಿಳಿದುಕೊಳ್ಳೋಣ. ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೆಯ ದಿನ ನಾಗರ ಪಂಚಮಿ ಹಬ್ಬ ಬರುತ್ತೆ. ಹಾಗಾಗಿ 2025ರಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಜುಲೈ 29 ಮಂಗಳವಾರ ಆಚರಿಸಲಾಗುತ್ತೆ. 2025ರ ನಾಗರ ಪಂಚಮಿ ಹಬ್ಬದ ಪೂಜೆಗೆ ಶುಭ ಮುಹೂರ್ತ ಯಾವುದು, ಪೂಜಾ ವಿಧಾನಗಳು ಯಾವುದು, ನಾಗರ ಪಂಚಮಿ ಪೂಜೆ ಮಹತ್ವ ಮಂತ್ರ ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾಗರ ಪಂಚಮಿ ಹಬ್ಬ ಹಿಂದೂ ಧರ್ಮದ ವಿಶೇಷವಾದ ಹಬ್ಬ. ಯಾವಾಗಲೂ ನಾಗರ ಪಂಚಮಿ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನವೇ ಆಚರಿಸ್ತಾರೆ. ಈ ದಿನ ನಾಗದೇವರನ್ನು ಪೂಜಿಸುವುದಕ್ಕಾಗಿ, ನಾಗರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಒಂದು ಉತ್ತಮ ಸಮಯ. ನಾಗರ ಪಂಚಮಿ ದಿನದಂದು ನಾಗರ ಹಾವುಗಳನ್ನು ಪೂಜಿಸೋದ್ರಿಂದ ಕಾಳಸರ್ಪ ದೋಷ ನಿವಾರಣೆಯಾಗುತ್ತೆ. ಹಾವಿಗೆ ಸಂಬಂಧಿಸಿದ ಭಯ ದೂರ ಆಗುತ್ತೆ. ಹಾವು ಕಡಿತದ ಭಯವು ಕೂಡ ಮಾಯವಾಗುತ್ತೆ. ಈ ವಿಶೇಷ ದಿನದಂದು ನಾಗದೇವರ ಭಕ್ತರು ನಾಗಗಳಿಗೆ ಹಾಲನ್ನು ಅರ್ಪಿಸಿ ಅವುಗಳನ್ನು ಪೂಜಿಸ್ತಾರೆ. ಸಮೃದ್ಧಿ ಸುರಕ್ಷತೆಯನ್ನು ಬೇಡಿಕೊಳ್ತಾರೆ. ನಾಗರ ಪಂಚಮಿ ಹಬ್ಬದ ದಿನ ನಾವು ನಾಗದೇವನನ್ನು ಪೂಜಿಸೋದ್ರಿಂದ, ನಾಗದೇವರ ವಿಗ್ರಹಗಳಿಗೆ ಹಾಲು, ಹಣ್ಣು, ಹೂವುಗಳನ್ನು ಅರ್ಪಿಸೋದ್ರಿಂದ ಕಾಳಸರ್ಪದೋಷ ಪರಿಹಾರ ಆಗುತ್ತೆ. ಮುಖ್ಯವಾಗಿ ನಾಗರ ಪಂಚಮಿ ಹಬ್ಬವನ್ನು ಹಾವುಗಳ ಮೇಲಿನ ಗೌರವ ಮತ್ತು ರಕ್ಷಣೆಯ ಸಲುವಾಗಿ ನಾವು ಆಚರಿಸೋದು. ಈ ದಿನದಂದು ನಾಗದೇವನನ್ನು ಪೂಜಿಸೋದ್ರಿಂದ ಸುಖ, ಶಾಂತಿ, ಸಮೃದ್ಧಿ, ಸಂತೋಷ ಉಂಟಾಗುತ್ತೆ. ಪಂಚಾಂಗದ ಪ್ರಕಾರ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ಅಂದರೆ ನಾಳೆ ಮಂಗಳವಾರ ನಾಗರ ಪಂಚಮಿ ಹಬ್ಬ ಪ್ರಾರಂಭವಾಗುತ್ತೆ. 2025ರ ಜುಲೈ 28 ಸೋಮವಾರ ಬೆಳಗ್ಗೆ 11:24ರಿಂದ ಪ್ರಾರಂಭವಾಗಿ ಈ ದಿನ ಜುಲೈ 29 ಮಂಗಳವಾರ ಮಧ್ಯಾಹ್ನ 12:46ಕ್ಕೆ ಕೊನೆಗೊಳ್ಳುತ್ತೆ. ನಾವು ಸೂರ್ಯೋದಯವನ್ನು ಗಮನದಲ್ಲಿಟ್ಟುಕೊಂಡು ಜುಲೈ 29 ಮಂಗಳವಾರ ಈ ಹಬ್ಬವನ್ನು ಆಚರಿಸಬೇಕು. ನಾಗರ ಪಂಚಮಿ ಪೂಜೆಯನ್ನು ಜುಲೈ 29ರಂದು ಮುಂಜಾನೆ 5:41ರಿಂದ ಬೆಳಗ್ಗೆ 8:23ರವರೆಗೆ ಮಾಡೋದು ತುಂಬಾ ಶುಭ. ಇದು ಪೂಜೆಗೆ ಶುಭ ಸಮಯ ಅಂತಾನೆ ಹೇಳಲಾಗುತ್ತೆ. ಇನ್ನು ಈ ಪೂಜೆಗೆ ಬಳಸಬೇಕಾದಂಥ ಸಾಮಗ್ರಿಗಳು: ನಾಗಪಂಚಮಿ ದಿನದಂದು ನಾಗದೇವರನ್ನು ಪೂಜಿಸಲು ಮುಖ್ಯವಾಗಿ ಬೇಕಾಗುವುದು ನಾಗದೇವರ ವಿಗ್ರಹ ಅಥವಾ ಫೋಟೋ. ನಂತರ ಪೂಜೆಗೆ ಮೊಸರು, ದೇಸಿ ತುಪ್ಪ, ಜೇನುತುಪ್ಪ, ಗಂಗಾಜಲ, ಪವಿತ್ರವಾದ ನದಿ ನೀರು, ಪಂಚದ್ರವ್ಯ, ಸುಗಂಧ ದ್ರವ್ಯ ಅಥವಾ ಮೌಲಿ ದಾರ, ಹಾಲು, ಹೂವುಗಳು, ಆಯಾ ಋತುಮಾನಕ್ಕೆ ಸಿಗುವಂಥ 5 ಅಥವಾ 3 ರೀತಿಯ ಹಣ್ಣು, ಮಾವಿನ ಎಲೆ, ಗೋಧಿ, ತುಳಸಿ ಎಲೆ, ಮಂದಾರ ಹೂವು, 5 ರೀತಿಯ ಯಾವುದಾದರೂ ಸಿಹಿ, ಬಿಲ್ವಪತ್ರೆ, ದಾತುರ, ಕಬ್ಬಿನ ರಸ, ಕರ್ಪೂರ, ಧೂಪ, ದೀಪ, ಅರಿಶಿನ, ಕುಂಕುಮ, ಅಕ್ಷತೆ, ಎಣ್ಣೆ. ಹೀಗೆ ನಾಗರ ಪಂಚಮಿ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ನಂತರ ದೇವರು ದೇವತೆಗಳ ಧ್ಯಾನವನ್ನು ಮಾಡಿ ಸೂರ್ಯನಿಗೆ ಮೊದಲು ಆರ್ಘ್ಯವನ್ನು ಅರ್ಪಿಸಿ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಗಂಗಾಜಲವನ್ನು ಸಿಂಪಡಿಸಿ ಪೂಜೆ ಮಾಡುವ ಸ್ಥಳದಲ್ಲಿ ಒಂದು ಮರದ ಹಾಸನ ಅಥವಾ ಮಣೆಯನ್ನು ಇಟ್ಟು ಅದರ ಮೇಲೆ ಸ್ವಚ್ಛವಾದ ಬಿಳಿ ಅಥವಾ ಹಳದಿ ಬಟ್ಟೆಯನ್ನು ಹಾಕಿ ಅದರ ಮೇಲೆ ರಂಗೋಲಿಯನ್ನು ಹಾಕಿ ನಾಗರ ಪ್ರತಿಮೆ ಅಥವಾ ಫೋಟೋವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ. ಒಂದು ವೇಳೆ ಇದು ಲಭ್ಯವಿಲ್ಲದೇ ಇದ್ದರೆ ಜೇಡಿ ಮಣ್ಣಿನಿಂದ ನೀವೇ ನಾಗರ ಪ್ರತಿಮೆಯನ್ನು ಇಟ್ಟು ಪೂಜಿಸಬಹುದು. ನೀವೇ ಜೇಡಿ ಮಣ್ಣಿನಿಂದ ನಾಗರ ಪ್ರತಿಮೆಯನ್ನು ರೂಪಿಸಬೇಕು. ಇದಾದ ನಂತರ ನಾಗಪ್ಪನಿಗೆ ಅಕ್ಕಿ, ಕುಂಕುಮ, ಅರಿಶಿನವನ್ನು ಅರ್ಪಿಸಿ ವಿಗ್ರಹದ ಮುಂದೆ ತುಪ್ಪ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಿ ಗೆಜ್ಜೆ ವಸ್ತ್ರವನ್ನು ಮರೆಯದೆ ದೇವರಿಗೆ ಅರ್ಪಿಸಿ ವಿಧಿವಿಧಾನಗಳ ಪ್ರಕಾರ ಪೂಜಿಸಿ ಮಂತ್ರಗಳನ್ನು ಸಹ ಪಠಿಸಿ ಬಳಿಕ ನಾಗರ ಪಂಚಮಿ ವ್ರತಕಥೆಯನ್ನು ಕೇಳಿ ಅಥವಾ ಓದಿ ಇದರ ಬಳಿಕ ಆಗ ದೇವರಿಗೆ ಆರತಿಯನ್ನು ಮಾಡಿ ನೈವೇದ್ಯವಾಗಿ ನಿಮ್ಮ ಬಳಿ ಏನೂ ಇಲ್ಲದಿದ್ದರೂ ಪರವಾಗಿಲ್ಲ ಹಾಲನ್ನಾದರೂ ಅರ್ಪಿಸಬಹುದು. ಹೆಚ್ಚಿನ ಕಡೆ ಈ ದಿನ ಹತ್ತಿರದ ನಾಗರವನಕ್ಕೆ, ನಾಗರಕಟ್ಟೆಗಳಿಗೆ ಭೇಟಿ ನೀಡಿ ಅರಿಶಿನ, ಕುಂಕುಮ, ಹೂವು, ಹಣ್ಣು ನೈವೇದ್ಯ ಅರ್ಪಿಸಿ ಗೆಜ್ಜೆ ವಸ್ತ್ರಗಳಿಂದ ನಾಗನನ್ನು ಅಲಂಕರಿಸಿ ತನಿಯನ್ನು ಎರೆಯಲಾಗುತ್ತೆ. ಈ ದಿನ ತನಿ ಎರೆಯುವುದು ತುಂಬಾ ಮಹತ್ವ. ತನಿ ಅರ್ಪಿಸಿದ ನಂತರ ದೀಪ, ಧೂಪ, ಅಗರಬತ್ತಿಯನ್ನು ಹಚ್ಚಿ ಪೂಜೆ ಮಾಡಬೇಕು. ಸ್ನೇಹಿತರೆ, ನಾಗರ ಪಂಚಮಿಯ ಮಂತ್ರವನ್ನು ತಿಳಿಯೋಣ. ಸರ್ವೇ ನಾಗಾಃ ಪ್ರಿಯಾತಂ ಮೇಯ ಕೇಚಿತ್ ಪೃಥ್ವಿತಲೆ ಯೇ ಚ
हेलिमरिचिस्ता ये अंतरे देवी संस्थिता ये नादेषु महानागाये सरस्वती कामिनः ये च वापितड्गेषु तेषु सर्वेषु वै नमः अनन्तं वासुकिं शेषं पद्मनाभं च कम्बालं षडङ्कं धृतराष्ट्रं तक्षकं कालियं तथा एतानि नवनामानि नागानां च महात्मानं सायङ्कालपटे नित्यं प्रातःकाले विशेषतः तस्मै ವಿಷಭಯಂ ನಾಸ್ತಿ ಸರ್ವತ್ರ ವಿಜಯಂ ಭವೇತ್. ಹೀಗೆ ಈ ಮಂತ್ರವನ್ನು ಹೇಳಿ ನಾಗಪೂಜೆಯನ್ನು ಸಂಪೂರ್ಣವಾಗಿ ಮುಗಿಸಿ. ಸ್ನೇಹಿತರೆ, ಈ ದಿನ ಯಾವುದೇ ರೀತಿಯ ಕೆಟ್ಟ ಕೆಲಸಗಳನ್ನು ಮಾಡಬೇಡಿ. ಅಂದರೆ ಹಿರಿಯರನ್ನು ದೂಷಿಸುವುದು, ಯಾವುದೇ ರೀತಿಯ ಜೀವಿಗಳನ್ನು ಹಿಂಸಿಸುವುದು, ಈ ರೀತಿಯ ಯಾವುದೇ ಕೆಲಸವನ್ನು ಮಾಡಬಾರದು. ಮಾಂಸಾಹಾರ, ಮದ್ಯ ಸೇವನೆ, ಯಾವುದೇ ರೀತಿಯ ದುಶ್ಚಟಗಳನ್ನು ಮಾಡದೆ ನಾಗಪ್ಪನ ಪೂಜೆಯಿಂದ ನಾಗದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.